श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. इदेहापरी चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಸಂಪುಟ 39. परिदेहाहम्मान भुली जयाची बुद्धी देहच आतली. तया आत्मविषयी जाली ಮಧ್ಯರಾತ್ರಿ. ದೇಹಾಭಿಮಾನದಿಂದ ಮರುಳಾದವನಿಗೆ ತಾದಾತ್ಮ್ಯವಾಗಿರುವುದು ಬುದ್ಧಿ ದೇಹದೊಂದಿಗೆ. ಆತ್ಮ ವಿಷಯದಲ್ಲಿ ಆಗಿರುವುದವನಿಗೆ ಮಧ್ಯರಾತ್ರಿಯು. ದೇಹಾಭಿಮಾನದಿಂದ ಮರುಳಾದವನಿಗೆ ದೇಹದೊಂದಿಗೆ ಬುದ್ಧಿ ತಾದಾತ್ಮ್ಯವಾಗಿರುವುದು. ಅಂಥವನಿಗೆ ಆತ್ಮ ವಿಷಯದಲ್ಲಿ ಮಧ್ಯರಾತ್ರಿಯಾಗಿರುವುದು. ಜೇಣೆ ಚೈತನ್ಯ ಈಶ್ವರ ಬ್ರಹ್ಮ ದೇಹ ಚಿಕೇಲೆ ಪರಮಸೀಮಾ. ತಯಾ ಆತ್ಮ ಕರ್ತಾ ಹೇ ಪ್ರಮಾ ಅಲೋಟ ಉಪಜೆ. ಚೈತನ್ಯ ಈಶ್ವರ ಅಥವಾ ಬ್ರಹ್ಮನನ್ನು ಪರಾಕಾಷ್ಠೆಯಲ್ಲಿ ತಿಳಿದಿರುವರು ದೇಹವೆಂದದನ್ನು. ಆತ್ಮನೇ ಕರ್ತ ಎಂಬ ಪ್ರಮಾಣವನ್ನು ಅಪಾರವಾಗಿ ಹೊಂದಿರುವರು. ಅಂಥವರು ಚೈತನ್ಯ ಈಶ್ವರ ಅಥವಾ ಬ್ರಹ್ಮನನ್ನು ದೇಹವೆಂದೇ ಪರಾಕಾಷ್ಠೆಯಲ್ಲಿ ತಿಳಿದಿರುವರು. ಹಾಗೂ ಆತ್ಮನೇ ಕರ್ತ ಎಂಬ ಪ್ರಮಾಣವನ್ನೂ ಕೂಡ ಅಪಾರವಾಗಿ ಹೊಂದಿರುವರು. ಆತ್ಮಾಚಿ ಕರ್ಮಕರ್ತ ಹಾಹಿ ನಿಶ್ಚಯೋ ನಾಹಿ ತತ್ವತಾ. ದೇಹೋಚಿಮಿ ಕರ್ಮಕರ್ತ ಮಾನೀತೋ ಸಾಚೆ. ಆತ್ಮನೇ ಕರ್ಮಕರ್ತ ಎಂಬ ನಿಶ್ಚಯವೂ ಇರುವುದಿಲ್ಲ ತತ್ವತಃ. ದೇಹವೇ ನಾನು ಕರ್ಮಕರ್ತ ಎಂದು ತಿಳಿದಿರುವನು ನಿಶ್ಚಿತವಾಗಿ. ಹಾಗೆ ನೋಡಿದರೆ ಆತ್ಮನೇ ಕರ್ಮಕರ್ತ ಆಗಿರುವನೆಂಬ ನಿಶ್ಚಯವೂ ಕೂಡ ತತ್ವತಃ ಯಾರಿಗೂ ಇರುವುದಿಲ್ಲ. ಆದರೆ ದೇಹವೇ ನಾನು ಆಗಿದ್ದು ನಾನೇ ಕರ್ಮಕರ್ತ ಎಂದು ನಿಶ್ಚಿತವಾಗಿ ತಿಳಿದಿರುವರು. ಜೇ ಆತ್ಮಾಮಿ ಕರ್ಮಾತೀತು ಸರ್ವಕರ್ಮ ಸಾಕ್ಷಿ ಭೂತು. ಹೇ ಆಪಲಿ ಕಹಿ ಮಾತು ನಾಯಕೆ ಚಿಕಾನೆ. ಆತ್ಮನಾದ ನಾನು ಕರ್ಮಾತೀತ ಸರ್ವಕರ್ಮ ಸಾಕ್ಷಿಭೂತ. ಈ ನಮ್ಮ ಮಾತನ್ನು ನಿಶ್ಚಿತ ಯಾರೂ ಕಿವಿಯಿಂದ ಕೇಳುವುದೇ ಇಲ್ಲ. ವಾಸ್ತವಿಕವಾಗಿ ಆತ್ಮನಾದ ನಾನು ಕರ್ಮಾತೀತನಾಗಿದ್ದು ಸರ್ವಕರ್ಮ ಸಾಕ್ಷಿಭೂತನಾಗಿರುತ್ತೇನೆ. ಆದರೆ ಈ ನಮ್ಮ ನಿಶ್ಚಿತವಾದ ಮಾತನ್ನು ಯಾರೂ ಕಿವಿಯಿಂದ ಕೇಳುವುದೇ ಇಲ್ಲ. ಮಣೋನಿ ಉಮಪ ಆತ್ಮಯಾತೆ ದೇಹ ಚಿವರಿ ಮವಿಜೆ ಏಥೆ. ವಿಚಿತ್ರಕಾಯಿ ರಾತ್ರಿ ದಿವಸಾತೆ ಡುಡುಳನ ಕರಿ. ಆದ್ದರಿಂದ ಅಪರಿಮಿತ ಆತ್ಮನನ್ನು ದೇಹದಷ್ಟೇ ಸೀಮಿತಗೊಳಿಸಿರುವ ನವನನ್ನು ಆಶ್ಚರ್ಯವಲ್ಲವೇ ಗೂಬೆ ಹಗಲನ್ನು ರಾತ್ರಿ ಅನ್ನುವುದಿಲ್ಲವೇ. ಆದ್ದರಿಂದ ಅಪರಿಮಿತವಾದ ಆತ್ಮನನ್ನು ದೇಹದಷ್ಟೇ ಸೀಮಿತಗೊಳಿಸಿರುವರು. ಇದು ನಿಜವಾಗಿಯೂ ಆಶ್ಚರ್ಯವಲ್ಲವೇ. ಹೀಗೆಂದರೆ ಗೂಬೆ ಹಗಲನ್ನು ರಾತ್ರಿ ಅನ್ನುವುದಿಲ್ಲವೇ. ಪೈ ಜೇಣೆ ಆಕಾಶೀಚಾ ಕಹಿ ಸಾಚು ಸೂರ್ಯು ದೇಖಿಲಾ ನಾಹಿ.
तो थिल्लरींचे बिंब काई ಮಾನೂ ನ ಲಾಹೆ. ಆಕಾಶದಲ್ಲಿಯದನ್ನು ಯಾವನು ನೋಡಿರುವುದಿಲ್ಲವೋ ನಿಜವಾದ ಸೂರ್ಯನನ್ನು, ಚಿಕ್ಕ ಗುಂಡಿಯಲ್ಲಿಯ ಪ್ರತಿಬಿಂಬವನ್ನವನು ಸೂರ್ಯನೆನ್ನುವುದಿಲ್ಲವೇ. ಆಕಾಶದಲ್ಲಿಯ ನಿಜವಾದ ಸೂರ್ಯನನ್ನು ಯಾವನು ನೋಡಿರುವುದಿಲ್ಲವೋ ಅವನು ಒಂದು ಚಿಕ್ಕ ಗುಂಡಿಯಲ್ಲಿಯ ಪ್ರತಿಬಿಂಬವನ್ನೇ ಸೂರ್ಯನೆನ್ನುವುದಿಲ್ಲವೇ. थिल्लरा चेनी झाले पणे सूर्यासी आणि होणे, त्याच्या नाशी नाशणे ಕಂಪೆ ಕಂಪು. ನೀರಿನ ಚಿಕ್ಕ ಗುಂಡಿ ಆಗುವುದರಿಂದ ಸೂರ್ಯ ಹುಟ್ಟುವನದರಿಂದ, ಇಲ್ಲದಂತಾಗುವನು ಬತ್ತುವುದರಿಂದ, ನೀರು ಅಲುಗಾಡುವುದರಿಂದ ಅಲುಗಾಡುವನು. ಭೂಮಿಯ ಮೇಲೆ ಒಂದು ಚಿಕ್ಕ ಗುಂಡಿ ನಿರ್ಮಾಣವಾಗಿ ಅದರಲ್ಲಿ ನೀರು ತುಂಬಿದಾಗ ಅದರಲ್ಲಿ ಸೂರ್ಯನು ಪ್ರತಿಬಿಂಬದ ರೂಪದಲ್ಲಿ ಹುಟ್ಟುವನು. ಆ ಗುಡ್ಡಿಯಲ್ಲಿಯೇ ನೀರು ಬತ್ತಿ ಹೋಯಿತೆಂದರೆ ಸೂರ್ಯನು ಇಲ್ಲದಂತಾಗುವನು. ನೀರು ಅಲುಗಾಡುವುದರಿಂದ ಪ್ರತಿಬಿಂಬಿತ ಸೂರ್ಯನೂ ಅಲುಗಾಡುವನು. ಆಣಿ ನಿದ್ರಿಸ್ತಾ ಚೇವೋ ನಯೇ ತವ ಸ್ವಪ್ನ ಸಾತ ಹೋ ಲಾಹೆ, ರಜ್ಜು ನೇಣತಾ ಸಾಪ ಬಿಹೆ ವಿಸ್ಮೋಕವಣ. ಎಚ್ಚರವಾಗುವವರೆಗೆ ಮಲಗಿದವನು ಸ್ವಪ್ನವೇ ಸತ್ಯವೆಂದು ತಿಳಿದಿರುವನು. ಹಾವೆಂದು ಹೆದರಿದರೆ ತಿಳಿಯದೆ ಹಗ್ಗವನ್ನು ಆಶ್ಚರ್ಯವೇನು. ಮಲಗಿರುವ ಮನುಷ್ಯನು ಎಚ್ಚರವಾಗುವವರೆಗೆ ಸ್ವಪ್ನವೇ ಸತ್ಯವೆಂದು ತಿಳಿದಿರುವನು. ಹಗ್ಗವನ್ನು ಹಗ್ಗವೆಂದು ತಿಳಿಯದೆ ಹಾವು ಎಂದು ತಿಳಿದರೆ ಆಶ್ಚರ್ಯವೇನು. जव कवळ आथी डोळा तव चंद्रू देखावा की पिवळा, काय मृगी ही मृगजळा ಭಾಳಾವೇ ನಾಹಿ. ಕಾಮಣಿಯಾಗಿದ್ದರೆ ಕಣ್ಣುಗಳಿಗೆ ಚಂದ್ರನು ಕಾಣುವನು ಹಳದಿಯಾಗೆ, ಅಂದ ಮೇಲೆ ಮೃಗಜಲದಿಂದ ಮೃಗಗಳಿಗೆ ಭ್ರಮೆಯಾಗಬಾರದೆ. ಮನುಷ್ಯನಿಗೆ ಕಾಮಣಿಯಾಗಿದ್ದರೆ ಕಣ್ಣುಗಳಿಗೆ ಚಂದ್ರನೂ ಹಳದಿಯಾಗೇ ಕಾಣುವನು, ಅಂದ ಮೇಲೆ ಮೃಗಜಲದಿಂದ ಮೃಗಗಳಿಗೆ ಭ್ರಮೆಯಾಗಬಾರದೆ. तैसा शास्त्र गुरुचे नावे जो वाराही टेको नेदी शिवे, केवळ मोढ्याचे निची जीवे जियाला जो. ಶಾಸ್ತ್ರ ಗುರುಗಳ ಹೆಸರಿನ ಗಾಳಿಯನ್ನು ತನ್ನೂರ ಅಗಸಿಗೂ ಸ್ಪರ್ಶಿಸಿ ಕೊಡುವುದಿಲ್ಲ. ಅದನ್ನು ಕೇವಲ ಮೂರ್ಖತನದ ಬದುಕನ್ನು ಬದುಕುತ್ತಿರುವನು. ಅಂಥವನು ಶಾಸ್ತ್ರ ಅಥವಾ ಗುರುಗಳ ಹೆಸರಿನ ಗಾಳಿಯನ್ನು ತನ್ನೂರ ಅಗಸಿಗೂ ಸ್ಪರ್ಶಿಸಿ ಕೊಡುವುದಿಲ್ಲ. ಅಂಥವನು ಕೇವಲ ಮೂರ್ಖತನದ ಬದುಕನ್ನು ಬದುಕುತ್ತಿರುವನು. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.